ಸರ್, ಈಗಾಗಲೇ ಏನು ರಾಜ್ಯ ರಾಜಕಾರಣ ಅನ್ನುವಂಥದ್ದು ಎಲ್ಲ ಒಂದು ಕಡೆ ಸಾಕಷ್ಟು ಹಲವಾರು ರೀತಿಯ ತಿರುವುಗಳನ್ನು ಪಡ್ಕೊಳ್ತಾನೆ ಹೋಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಅಳೆದು ತೂಗಿ BK ಹರಿಪ್ರಸಾದ್ ಅವರನ್ನ KPCC ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ. ಇದು ಸಂಘಟನೆಗೆ ಯಾವ ರೀತಿ ಶಕ್ತಿ ನೀಡುತ್ತೆ ಅನ್ನುವಂಥದ್ದು ಪ್ರಾಮುಖ್ಯತೆನ. ನೀವು ಅವಾಗಲೇ ಹೇಳೋ ಥರ ನಿಶ್ಚಿತ ಸಿದ್ದರಾಮಯ್ಯನವ್ರನ್ನ ಇಳಿಸಿ ಬೇರೆ ಒಬ್ಬ ನಾಯಕರನ್ನ ಮುಖ್ಯಮಂತ್ರಿ ಮಾಡೋದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಬಟ್ ಕಾಂಗ್ರೆಸ್ ಅದರಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಿದ್ದರಾಮಯ್ಯ ಒಂದು ವರ್ಗಗಳ ನಾಯಕರು ಅನ್ನೋ ಥರ ಆಗಿರಲಿಲ್ಲ, ಅಹಿಂದ ನಾಯಕರು, ಧೀಮಂತ ನಾಯಕರು. ಆಮೇಲೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ವಿರುದ್ಧ, BJPಯ ವಿರುದ್ಧ ದಾಖಲೆಗಳ ಸಮೇತ, ಅಂಕಿ ಅಂಶಗಳ ಸಮೇತ ಯಾರಾದರೂ ಅಷ್ಟು ಕರಾರುವಕ್ಕಾಗಿ ಮಾತಾಡ್ತಾರೆ ಅಂದರೆ ದಿ ಒನ್ ಆ್ಯಂಡ್ ಓನ್ಲಿ ಸಿದ್ದರಾಮಯ್ಯ ಅನ್ನೋ ಥರದಿತ್ತು. ಆಮೇಲೆ ದುರಂತ ಅಂದರೆ ನೋಡಿ, ಮೋದಿ ವಿರುದ್ಧ ಯಾರ್ಯಾರು ಮಾತನಾಡ್ತಿದ್ರೋ 4 ಜನ ಮುಖ್ಯಮಂತ್ರಿಗಳು ಒಂದೇ ತಿಂಗಳ ಅವಧಿಯಲ್ಲಿ ಅಧಿಕಾರವನ್ನು ಕಳೆದುಕೊಂಡ್ಬಿಟ್ರು. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ, ಅದಾದಮೇಲೆ ತಮಿಳುನಾಡಿನಲ್ಲಿ ಸ್ಟಾಲಿನ್, ಕೇರಳದಲ್ಲಿ ಪಿಣರಾಯಿ ವಿಜಯನ್, ಆಮೇಲೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ. ಈಗ BJP ವಿರುದ್ಧ ಮಾತಾಡೋರು ಯಾರಿದ್ದಾರೆ? ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ? BJPಯ ತತ್ವ ಸಿದ್ಧಾಂತ ಬೇರೆ, ಕಾಂಗ್ರೆಸ್ನ ತತ್ವ ಸಿದ್ಧಾಂತ ಬೇರೆ. DK ಶಿವಕುಮಾರ್ ಏನಾದರೂ ಕಾಂಗ್ರೆಸ್ನ ತತ್ವ ಸಿದ್ಧಾಂತವನ್ನು ಉಳಿಸಿ ಬೆಳೆಸ್ಕೊಂಡು ಹೋಗುವಂಥ ಒಂದು ಅವ್ರಿಗೆ ಆ ಒಂದು ಕ್ಯಾಲಿಬರ್ ಆಗಲಿ ಅಥವಾ ಆ ಒಂದು ನಡೆಯಲ್ಲಿ ಅವರಿಲ್ಲ. ಅವ್ರ ಇಂಟೆಂಟ್ ನೋಡಿದ್ರೆ ಗೊತ್ತಾಗ್ತದೆ ಅವ್ರು ಏನು ಮಾಡ್ತಿದ್ದಾರೆ ಅಂತ. ನಿನ್ನೆ ನೀವು ಪ್ರಮಾಣವಚನ ಸ್ವೀಕಾರ ಮಾಡಿದ್ದನ್ನು ನೋಡಿರ್ಬೋದು. ನೀವು ಅವರೊಂದು ಸಾಫ್ಟ್ ಹಿಂದುತ್ವ ನೀವು ಹೇಳೋ ಪ್ರಕಾರ ಆ ಒಂದು ಪ್ಲ್ಯಾನಲ್ಲಿದ್ದಾಗ ಕಾಂಗ್ರೆಸ್ನ ಒಂದು ತತ್ವ ಸಿದ್ಧಾಂತ ಉಳಿಬೇಕಲ್ಲ, ಕಾಂಗ್ರೆಸ್ನ ಒಂದು ಬದ್ಧತೆ ಅನ್ನೋದು ಉಳಿಬೇಕಲ್ಲ, ಕಾಂಗ್ರೆಸ್ನ ಹೆಸರನ್ನೊಂದು ಉಳಿಸ್ಕೊಂಡು ಹೋಗಬೇಕಲ್ಲ. ಅದಕ್ಕೆ ಯಾರಿದ್ದಾರೆ ಸಮರ್ಥವಾಗಿ ನಾಯಕರು ಅಂತ ನೋಡಿದಾಗ ಬಂದಂಥ ಹೆಸರು ಯಾರು? BK ಹರಿಪ್ರಸಾದ್ ಅನ್ನುವಂಥದ್ದು. BK ಹರಿಪ್ರಸಾದ್ RSS ವಿರೋಧಿ ಅಂತ ಹೇಳಿ ತುಂಬ ಬ್ರ್ಯಾಂಡ್ ಆಗಿದ್ದಂಥವರು, ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ಮಾತಾಡಿದಂಥವ್ರು, ಮತ್ತು ಅದೆಲ್ಲಕ್ಕಿಂತ ಹೆಚ್ಚಾಗಿ ಗಾಂಧಿ ಫ್ಯಾಮಿಲಿಗೆ ತುಂಬ ನಿಷ್ಠೆಯಿಂದ ಇದ್ದಂಥವ್ರು. ಹಾಗಾಗಿ ಈಗ ಸಿದ್ದರಾಮಯ್ಯ ಒಂದು ವೇಳೆ ಸಾಫ್ಟ್ ಹಿಂದುತ್ವ ಅನ್ನೋದು, ಮತ್ತೊಂದು ಕಡೆ ಕಾಂಗ್ರೆಸ್ ತತ್ವ ಸಿದ್ಧಾಂತ ಅನ್ನೋದರ ಪ್ರಕಾರ ಯಾರು? BK ಹರಿಪ್ರಸಾದ್. BK ಹರಿಪ್ರಸಾದ್ ಸಿದ್ದರಾಮಯ್ಯನವರ ಹ್ಯಾಂಡ್ ಅನ್ನೋದು ಮತ್ತೊಂಥದ್ದು. ಈ ಎರಡೂ ವಿಚಾರಗಳನ್ನು ಇಬ್ಬರನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ BK ಹರಿಪ್ರಸಾದ್ ಅವರ ಆಯ್ಕೆಯಾಗಿದೆ ಅನ್ನೋ ಥರ ಪ್ಲ್ಯಾನ್ ನಡೀತಾ ಇದೆ. ಈಗ ಒಂದು ಕಡೆ DK ಶಿವಕುಮಾರ್, ಮತ್ತೊಂದು ಕಡೆ BK ಹರಿಪ್ರಸಾದ್ ಇಬ್ಬರು ಒಟ್ಟಿಗೆ ಈಗ ಜೋಡೆತ್ತುಗಳ ಕಾಂಬಿನೇಷನ್. DK BK ಯಾಕೆ ಅನ್ನೋ ಥರ ಕೇಳೋಕ್ಕಾಗಲ್ಲ. ಈಗ DK BK ಇಬ್ಬರು ಒಟ್ಟಿಗೆ ಸೇರಿ ಮುಂದೆ ಹೋಗಬೇಕು ಅನ್ನೋಂಥ ಒಂದು ಪರಿಸ್ಥಿತಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ಈಗ ನಿರ್ಮಾಣ ಮಾಡಿ ಕೊಟ್ಟಿದೆ. ಎಸ್, ಅದ್ರ ಜೊತೆಗೆ ಒಂದು ಕಡೆ ಟ್ರಬಲ್ ಶೂಟರ್ DK ಶಿವಕುಮಾರ್ ಮುಖ್ಯಮಂತ್ರಿ ಕೂಡ ಈಗ ಆಗಿದ್ದಾರೆ. ಇನ್ನು ಹೊಸ ವಿಚಾರಗಳನ್ನ ನಿನ್ನೆ ಪ್ರೆಸ್ ಮೀಟ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಅವರು ಮಾತನಾಡಿದ್ದಾರೆ ಕೂಡ. ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತಾ ಹೋಗುತ್ತೆ. ನಿನ್ನೆ ನೋಡಿ, ಈ DK ಶಿವಕುಮಾರ್ 25 ವರ್ಷಗಳಿಂದ ರಾಜಕಾರಣದಲ್ಲಿ ಇದ್ದಂಥವ್ರು. DK ಶಿವಕುಮಾರ್ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. 2004ರಲ್ಲಿ ಅವ್ರು ಫಸ್ಟ್ MLA ಆಗಿದ್ದು. ಅವಾಗ ಅವ್ರ ಪ್ರಾಪರ್ಟಿ ಅವ್ರು ಅನೌನ್ಸ್ ಮಾಡಿರೋ ಪ್ರಕಾರ 40 ಲಕ್ಷ. ಎಷ್ಟು ಹೇಳಿ? 40 ಲಕ್ಷ. 2023ರ ಚುನಾವಣೆಯಲ್ಲಿ ಅವರು ಅನೌನ್ಸ್ ಮಾಡಿರೋ ಪ್ರಕಾರ ಎಷ್ಟಿದೆ ಹೇಳಿ? 1314 ಕೋಟಿ. ಒಬ್ಬ ರಾಜಕಾರಣಿ ಆಸ್ತಿ 20 ವರ್ಷಗಳಲ್ಲಿ 40 ಲಕ್ಷದಿಂದ 1314 ಕೋಟಿಗೆ ಹೋಗುತ್ತೆ ಅನ್ನೋದಾದರೆ ಅವರು ಅದೇ ಬುದ್ಧಿವಂತಿಕೆನ, ಅದೇ ಟ್ಯಾಲೆಂಟನ್ನು, ಅದೇ ಡೆಡಿಕೇಶನನ್ನು, ಅಷ್ಟೇ ಹಾರ್ಡ್ ವರ್ಕನ್ನು ಈ ರಾಜ್ಯದ ವಿಚಾರದಲ್ಲಿ ಮಾಡಿದರೆ ರಾಜ್ಯ ಎಷ್ಟು ಮುಂದೆ ಹೋಗ್ಬೋದು? ಆ ಕೆಲಸವನ್ನು DK ಶಿವಕುಮಾರ್ ಮಾಡ್ತಾರಾ? ಅಲ್ವಾ? ಈಗಿರೋ ಪ್ರಶ್ನೆ, ನಿನ್ನೆ ಅವರ ಪ್ರೆಸ್ ಮೀಟನ್ನು ನೋಡಿದಾಗ ನನಗನ್ನಿಸ್ತು, ಯಾವುದೇ ಒಬ್ಬ ದೂರದೃಷ್ಟಿಯ ನಾಯಕ ಹೇಳುವಂಥ ವಿಚಾರಗಳು ಯಾವುದೂ ಅಲ್ಲಿರಲಿಲ್ಲ. ಮುಂದಿನ 2 ವರ್ಷದ ಅವಧಿಗೆ DK ಅವರ ಪ್ಲ್ಯಾನ್ ಏನಿದೆ ಕರ್ನಾಟಕದ ಬಗ್ಗೆ, ಮುಂದಿನ 2 ವರ್ಷದ ಅವಧಿಗೆ DK ಏನನ್ನ ಕನಸನ್ನು ಕಾಣ್ತಾ ಇದ್ದಾರೆ ಕರ್ನಾಟಕದ ಬಗ್ಗೆ. ಬ್ರ್ಯಾಂಡ್ ಬೆಂಗಳೂರು ಅಂತ ಇರೋದು ಬ್ಯಾಡ್ ಬೆಂಗಳೂರು ಆಗ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು ಹೋಗಿ ಬ್ಯಾಡ್ ಬೆಂಗಳೂರು ಆಗ್ತಾ ಇದೆ. ಬ್ರ್ಯಾಂಡ್ ಕರ್ನಾಟಕದ ಬಗ್ಗೆ ಏನಾದರೂ ಅವರಿಗೆ ಮಹತ್ವಾಕಾಂಕ್ಷೆ ಇದೆಯಾ, ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಾ ಅನ್ನೋದನ್ನು ನೋಡಿದರೆ ಅವರ ಪ್ರೆಸ್ ಮೀಟ್ ನೀರಸವಾಗಿತ್ತು. ಯಾವುದೇ ಹೇಳಿಕೊಳ್ಳುವಂಥ ಒಂದು ಆಲೋಚನೆಗಳು, ಆ ರೀತಿಯ ಒಂದು ಯೋಚನೆಗಳು DK ಶಿವಕುಮಾರ್ಗೆ ಬರಲೇ ಇಲ್ಲ. ಅವ್ರು ಅದೇ ಏನಂದರೆ, ಮಕ್ಕಳಿಗೆ ಬಸ್ ಪಾಸ್ ಕೊಡ್ತೀನಿ ನಾನು, ಅದು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಹಳ್ಳಿಗಳಿಗೂ ಈ ಖಾತಾ ಮಾಡ್ತೀನಿ. ಅಲ್ಲಿ ಖಾತೆಗಳೇ ಇರಲ್ಲ ಹಳ್ಳಿಗಳಲ್ಲಿ. ಈ ಅರಣ್ಯ ಒತ್ತುವರಿ ಆಗಿರುತ್ತೆ, ಗೋಮಾಳದಲ್ಲಿ ಮನೆ ಕಟ್ಕೊಂಡಿರ್ತಾರೆ, ಗಾಂವಟಾಣದಲ್ಲಿ ಮನೆ ಕಟ್ಕೊಂಡಿರ್ತಾರೆ. ಅವ್ರಿಗೆ ಹೋಗ್ಬಿಟ್ಟು ಈ ಖಾತಾ ಮಾಡ್ಕೊಡ್ತೀನಿ ಅಂದರೆ ಏನು ಪ್ರಯೋಜನ ಇದೆ ಅವರಿಗೆ? ಎಲೆಕ್ಟ್ರಿಕ್ ಖಾತೆ ಏನಕ್ಕೆ ಬೇಕು? ಎಲೆಕ್ಟ್ರಾನಿಕ್ ಖಾತಾ. ಓಕೆ, ಹಾಗಾಗಿ DK ಶಿವಕುಮಾರ್ ರಾಜ್ಯಕ್ಕೆ ಏನು ಅವಶ್ಯಕತೆ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಆದಷ್ಟು ಬೇಗನೆ ಅವರೊಂದು ಟ್ರ್ಯಾಕಿಗೆ ಮರಳಬಹುದು. ನಿನ್ನೆ ಪ್ರೆಸ್ ಮೀಟಲ್ಲಿ ಅವರು ಒಂದು ಮಹತ್ವಾಕಾಂಕ್ಷೆಯನ್ನು ಕಂಡಿದ್ದಾರೆ.